ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ಭಾರತದ ಗಣರಾಜ್ಯೋತ್ಸವದ 76ನೇ ವರ್ಷ. ಇವತ್ತು ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದು ಗಣರಾಜ್ಯ, ಪ್ರಜಾಪ್ರಭುತ್ವ, ಸಂವಿಧಾನ ಏನೇನೋ ಏನೇನೋ ಮಾತಾಡ್ದು. ಇವತ್ತು ಅತ್ಯಂತ ಕರಾಳ ಕರಾಳ ದಿನ. ನನ್ನ ಹೃದಯ ಕೂಗ್ತಾ ಇದೆ, ನನ್ನ ರಕ್ತ ಕುದಿತಾ ಇದೆ, ನನ್ನ ಕಣ್ಣಲ್ಲಿ ನೀರು ಧುಮುಕಕ್ಕೆ ಪ್ರತಿ ಕ್ಷಣ ನಾನು ಇಲ್ಲಿ ನೊಂದ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ನಮ್ಮ ದೇಶದ ಶಾಂತಿ, ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಸುವ್ಯವಸ್ಥೆ, ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನ, ಯಾವ ಆಡಳಿತವನ್ನ ಸೇವೆ ಅಂತ ಹೇಳಿ ಮಾಡಬೇಕಾಗಿತ್ತೋ ಆ ಸೇವೆಯನ್ನ ಕೊಂದು ಹಾಕಿದ ದಿನ, ಆ ಕೊಂದು ಹಾಕಿದ ಮಾಹಿತಿ ಕೊಟ್ಟ ದಿನ ಇವತ್ತು. ನಮ್ಮ ದೇಶದ ಯಾವೊಬ್ಬ ರಾಜಕಾರಣಿ, ಯಾವೊಂದು ಮಾಧ್ಯಮ, ಯಾವೊಬ್ಬ ವ್ಯಕ್ತಿ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ಏನು ವಿಚಾರ, ಯಾವ ವಿಚಾರ, ಏನು ಇವ್ರು ಏನ್ ಹೇಳ್ತಾ ಇದ್ದಾರೆ? ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನವನ್ನ ನಾವು ಸಿದ್ಧ ಮಾಡಿದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನ ಒಂದು ರಾಜ್ಯದ ಒಂದು ಪತ್ರಿಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಪ್ರಕಟಿಸಿ ಮಗುಮ್ಮಾಗಿ ಕುಳಿತಿದೆ. ನಿಜವಾಗ್ಲೂ ಇವತ್ತು ಭಾರತದಲ್ಲಿ ಪತ್ರಿಕೋದ್ಯಮ ಸತ್ತೋಗಿದೆ, ಪತ್ರಕರ್ತರುಗಳು ಸತ್ತೋಗಿದ್ದಾರೆ. ರಾಜಕಾರಣಿಗಳು ತಮ್ಮ ಆಸ್ತಿಯ ಅಂತಸ್ತು ಐಶ್ವರ್ಯವನ್ನ ಮಾಡಿಕೊಂಡು ನುಂಗಿ ತೇಲ್ತಾ ಇದ್ದಾರೆ. ತೇಲ್ತಾ ಇರೋ ಇವರ ಒಂದು ಐಶ್ವರ್ಯ ಅಂತಸ್ತಿಗೆ ಸವಾಲಾಗ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಮಾತಾಡ್ತಾರೆ ನಮ್ಮಷ್ಟೇ ಆಕ್ರೋಶವಾಗಿರ್ತಕ್ಕಂಥ, ನಮ್ಮಷ್ಟೇ ಕಾಳಜಿ ಇರ್ತಕ್ಕಂಥ ಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ. ಚರ್ಚೆಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ರಚನೆ ಸಿದ್ಧವಾಗಿದೆ. ಫೆಬ್ರವರಿ 3ನೇ ತಾರೀಕಿನ ಜಾರಿಗೆ ತರ್ತಾ ಇದ್ದೀವಿ. ಇಂಥ ಒಂದು ವರದಿ ಬಂದಿದೆ. ಬಂದಿದೆ, ಮಾಧ್ಯಮದಲ್ಲಿ ಇವತ್ತು ಪ್ರಕಟಣೆ ಆಗಿದೆ. ಆದರೆ ಇಲ್ಲಿಯವರೆಗೆ ಹಾದಿ ಬೀದಿಗಳಲ್ಲಿ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಮಾತುಗಳು ಆಡ್ತಾ ಇದ್ರು. ನಾವು ಬಂದಿರೋದೇ ಸಂವಿಧಾನ ಬದಲಿಸ್ಲಿಕ್ಕೆ, ಬದಲಾಯಿಸಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ರು. ಆಗ ಅವರ ಮಾತುಗಳನ್ನ ಜನಸಾಮಾನ್ಯರು, ಕೆಲವರು ನಮ್ಮಂತವರು ಟೀಕೆ ಮಾಡಿದ್ರು. ಅದನ್ನ ಹೊರತುಪಡಿಸಿದ್ರೆ ರಾಜಕಾರಣಿಗಳು ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಅದಾದ ನಂತರ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ಸ್ವಲ್ಪ ತಗೊಂಡಿದ್ದ ಕಾರಣಕ್ಕಾಗಿ ಬಿಜೆಪಿಯನ್ನ ಈ ಸಲ ಜನ ಮಕಾಡೆ ಮಲಗಿಸಿದ್ರು. ಇದರ ಚಿಂತನೆಯಲ್ಲಿ ಎಚ್ಚೆತ್ತುಕೊಟ್ಟಂತಹ ಬಿಜೆಪಿಯ ಪ್ರಮುಖರು ಮತ್ತೆ ಸಂಘ ಪರಿವಾರದವರು ಆ ಮಾತುಗಳನ್ನ ಸ್ವಾಮೀಜಿಗಳ ಬಾಯಿಂದ ಹೇಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಏನು ಹೇಳಿಸಿದ್ರು ಅಂತ ಹೇಳಿದ್ರೆ, ಪೇಜಾವರ ಮಠಾಧೀಶರ ಬಾಯಿಂದ ಶಬ್ದ ಬರುತ್ತೆ, ನಮಗೆ ಗೌರವ ಕೊಡುವಂತಹ ಸಂವಿಧಾನ ನಮಗೆ ಬೇಕು. ಅಂದರೆ ಈ ದೇಶದ ಸಂವಿಧಾನ ವಿ ದಿ ಪೀಪಲ್ ಅಂದ್ರೆ ನಾವುಗಳೆಲ್ಲರೂ ಸೇರಿ ನಮಗೆ ನಾವೇ ಅರ್ಪಿಸಿಕೊಂಡಂತಹ ಸಂವಿಧಾನ ಅಂತ ನಾವು ಈಗ ಪಾಲನೆ ಮಾಡ್ತಾ ಇರುವಂತಹ ಸಂವಿಧಾನ. ಅಂದರೆ ಇಲ್ಲಿ ಯಾರೂ ಹೆಚ್ಚಿಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಎಲ್ಲರೂ ಕೂಡ ಸರಿಸಮಾನರು, ಎಲ್ಲರಿಗೂ ಕೂಡ ಸಮಾನ ಕಾನೂನು ಕಾಯ್ದೆಗಳು, ಎಲ್ಲರಿಗೂ ಕೂಡ ಸಮಾನ ಗೌರವ ಮತ್ತು ಅವಕಾಶಗಳು, ಎಲ್ಲರಿಗೂ ಕೂಡ ರಾಜಕೀಯ, ಧಾರ್ಮಿಕ ಮತ್ತು ಆಚರಣೆಗಳಿಗೆ ಸಮಾನ ಪಾಲು ಸಿಗುವಂತಹ, ಸಮಾನ ಗೌರವ ಸಿಗುವಂತಹ ಸಂವಿಧಾನ ನಮ್ಮದು. ಸ್ನೇಹ, ಸಹೋದರತೆ, ಶಾಂತಿ ಮತ್ತು ಸಮಾನತೆಯನ್ನ ಬೋಧಿಸುವ ಅಥವಾ ಹೇಳುವಂತಹ ಸಂದೇಶ ಹೊಂದಿರುವಂತಹ ನಮ್ಮ ಸಂವಿಧಾನವನ್ನ ಅವರು ಈಗ ನಮಗೆ ಗೌರವ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳಿಕೆ ಕೊಟ್ಟು ನಮಗೆ ಗೌರವವನ್ನ ಕೊಡುವ ಸಂವಿಧಾನ ಬೇಕು ಅಂತ ಹೇಳಿದರು. ಇದರ ಅರ್ಥ, ಇದನ್ನ ಹೇಳಿದಂಥವರು ಪೇಜಾವರ ಶ್ರೀಗಳು ಹೇಳಿದ್ದು
ಈ ಹಿಂದೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಹೇಳ್ತಾರೆ, ಬ್ರಾಹ್ಮಣ್ಯವು ಉಳಿಬೇಕು, ಹಿಂದುತ್ವವು ಬೆಳಿಬೇಕು ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಣ್ಯ ಅನ್ನೋದು ಚಾತುರ್ವರ್ಣ, ಹಿಂದುತ್ವ ಅನ್ನುವಂಥದ್ದು ಈಗ ಸಂಘದವರು ಹೇಳುವ ಹೇಳಿಕೆಯಂತೆ ಸಮಾನತೆ. ಅಂದ್ರೆ ಸಮಾನತೆ ಬೋಧಿಸುವ ಹಿಂದೂ ವಿಚಾರಕ್ಕೂ ಚಾತುರ್ವರ್ಣವನ್ನ ಹೇಳುವ ಬ್ರಾಹ್ಮಣ್ಯಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ, ಹೇಗೆ ಸಂಬಂಧ, ಇದನ್ನ ವಿಚಾರ ಮಾಡಿ ನೋಡಿದಾಗ ಇತ್ತೀಚೆಗೆ ಕೊಟ್ಟಂತಹ ನಮಗೆ ಗೌರವಿಸುವಂತಹ ಸಂವಿಧಾನ ಬೇಕು ಅನ್ನುವಂಥ ಹೇಳಿಕೆಯನ್ನು ಗಮನಿಸಿದಾಗ ಈಗಿನ ಪೇಜಾವರ ಶ್ರೀಗಳು ಹಿಂದುತ್ವದ ಆಧಾರದ ಮೇಲೆ, ಹಿಂದೂ ಸಿದ್ಧಾಂತದ ಮೇಲೆ, ಹಿಂದೂ ರಾಷ್ಟ್ರ ಸಂವಿಧಾನದ ಮೇಲೆ ಅಧಿಕಾರವನ್ನ ಹಿಡಿದ ನಂತರ ಬ್ರಾಹ್ಮಣ್ಯ ಉಳಿಯುವ ಸಂವಿಧಾನ ಅಂದರೆ ಚಾತುರ್ವರ್ಣ ಸಂವಿಧಾನವನ್ನ ಸ್ಥಾಪನೆ ಮಾಡ್ತಾರೆ. ಈಗ ಅಂಬೇಡ್ಕರ್ ಬರೆದಿರಂತಹ ಸಮಸಮಾಜದ ಈ ಸಂವಿಧಾನವನ್ನ ಕಿತ್ತೊಗೆಯೋದಕ್ಕೋಸ್ಕರ ಸಾಧು ಸಂತರುಗಳು ಫೆಬ್ರವರಿ 3ನೇ ತಾರೀಕು ಕುಂಭಮೇಳದಲ್ಲಿ ಈ ಹಿಂದೂ ರಾಷ್ಟ್ರ ಸಿದ್ಧಾಂತದ ಸಂವಿಧಾನವನ್ನ ಬಿಡುಗಡೆ ಮಾಡೋರಿದ್ದಾರೆ. ಈ ಸಂವಿಧಾನದ ಪ್ರಕಾರ ಇನ್ನು ಮುಂದೆ ಭಾರತದಲ್ಲಿ ನಡೆಯುವ ಚುನಾವಣೆಗಳಿಗೆ ಎಲ್ಲರೂ ಅಭ್ಯರ್ಥಿಗಳಾಗೋದಕ್ಕೆ ಅವಕಾಶ ಇಲ್ಲ. ಅಂದರೆ ನೀವ್ ಹೇಳ್ತಾ ಇರೋದು ಮೂಲಭೂತ ಚರ್ಚೆ, ಮಾನದಂಡಗಳನ್ನ ಫಿಕ್ಸ್ ಮಾಡಿದರೆ ಆ ಮಾನದಂಡಗಳು ಈಗ ಇರುವಂತದ್ದು ಅವನ ವಿದ್ಯಾವಂತ, ಅವಿದ್ಯಾವಂತ, ಶ್ರೀಮಂತ, ಬಡವ, ಬಲ್ಲಿದ, ಅಂತಸ್ತು ಇದೇನು ನೋಡೋದಿಲ್ಲ. ಯಾರು ಬೇಕಾದ್ರೂ ಒಬ್ಬ ಹೆಬ್ಬೆಟ್ಟಿನ ವ್ಯಕ್ತಿ ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. ಆದರೆ ಈಗ ಹಿಂದೂ ರಾಷ್ಟ್ರ ಸಿದ್ಧಾಂತದ ಸಂವಿಧಾನ ಆಚರಣೆಗೆ ತಂದರೆ ಆ ಸಂವಿಧಾನದ ಪ್ರಕಾರ ಮುಂದೆ ವೇದಾಧ್ಯಯನ ಮಾಡಿದವರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ. ನಾವು ಅದು ವಿಸ್ತರಣೆ ತಗೊಳ್ಳೋಣ. ಅದನ್ನ ಇಲ್ಲಿ ಅಂದ್ರೆ ನಾವ್ ಏನ್ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಿದ್ವು, ಏನ್ ನಡಿಬಾರ್ದು ಅಂತ ಎಲ್ಲ ಈ ದೇಶ ನಡೀತಿತ್ತು, ಪ್ರಯತ್ನ ನಡೀತಾ ಇತ್ತು. ಅಂಬೇಡ್ಕರ್, ಗಾಂಧಿ ಎಂತ ಎಲ್ಲ ಸ್ಕಾಲರ್ಸ್ಗಳು, ಸಂವಿಧಾನ ರಚನಾ ಸಮಿತಿ ವರ್ಷಾನುಗಟ್ಲೆ ಎಲ್ಲ ದೇಶದ ಸಂವಿಧಾನವನ್ನ ತಂದಿಟ್ಕೊಂಡು ಸಂವಿಧಾನ ರಚನೆ ಮಾಡಿದ್ರು. ಅದನ್ನ ನಾವು ನಮ್ಮನ್ನ ಅರ್ಪಿಸ್ಕೊಂಡ್ವು. ಈಗ ಈ ಸಂವಿಧಾನ ರಚನೆ ಮಾಡಿರೋ ಯಾರು? ಇವ್ರಿಗೆ ರಚನೆ ಮಾಡಕ್ ಹೇಳಿದ್ ಯಾರು? ಯಾವ ಸಂಸತ್ ಇವ್ರಿಗೆ ಹೇಳಿದೆ? ಯಾಕೆ ಮಾಡ್ತಾ ಇದಾರೆ ಇವರು? ನೋಡಿ, ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು ಅನ್ನೋದಾದ್ರೆ ನಮ್ಮ ರಾಷ್ಟ್ರಧ್ವಜ, ರಾಷ್ಟ್ರ ಚಿಹ್ನೆ, ರಾಷ್ಟ್ರಗೀತೆ, ಸಂವಿಧಾನ ಇವನ್ನ ಬದಲಿಸಲಿಕ್ಕೆ ಷಡ್ಯಂತ್ರ, ಸಂಚು ಅಥವಾ ಇನ್ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿದರೆ ಅದು ದೇಶದ್ರೋಹದ ಅಪರಾಧ ಆಗತ್ತೆ. ಈ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಚಿಹ್ನೆ, ಸಂವಿಧಾನವನ್ನ ಬದಲಾಯಿಸುವ, ತಿದ್ದುಪಡಿ ಮಾಡುವ ಅಥವಾ ಮತ್ತೇನೇ ವಿಚಾರ ಇದ್ರೂ ಅದು ಸಂಸತ್ತಿನ ಒಳಗಡೆ ಚರ್ಚೆ ಆಗಬೇಕೆ ವಿನಃ ಬೀದಿಯಲ್ಲಿ ಚರ್ಚೆ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೂ ಇಂತಹ ಒಂದು ದೊಡ್ಡ ಧೈರ್ಯವನ್ನ ತೋರಿದಂತಹ ಒಂದು ವಿಚಾರವನ್ನ ನಾವು ನೇರವಾಗಿ ಹೇಳ್ಬಹುದು, ಇದು ಭಯೋತ್ಪಾದನೆಗೆ ಸಮ ಅಂತ. ಇವತ್ತು ಏನೊಂದು ಭಯೋತ್ಪಾದಕರು ಅಂತ ಹೇಳ್ತಾ ಇದ್ದಾರೆ, ಆ ಭಯೋತ್ಪಾದಕರಿಗಿಂತಲೂ ಘೋರವಾದಂತಹ ಒಂದು ಅಪರಾಧವನ್ನ ಈ ಸಂವಿಧಾನ ನಾವು ಬದಲಾಯಿಸ್ತೀವಿ ಅಂತ ಹೇಳುವಂತ ಮೂಲಕ ಇವತ್ತು ಬಹಿರಂಗ ಭಯೋತ್ಪಾದನೆಯನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇಲ್ಲಿ ನೋಡಿ, ಅವ್ರೇನು ಪ್ರಪೋಸಲ್ ಏನ್ ಮಾಡ್ತಾ ಇದಾರೆ, ಆ ಪ್ರಪೋಸಲ್ನ ನಾವು ವಿವರವಾಗಿ ನಾವು ಹೇಳೋಕ್ಕಿಂತ ಮುಂಚೆ ಅವರು ಏನು ಆಧಾರವಾಗಿ ಇಟ್ಕೊಂಡಿದ್ದಾರೆ ಈ ಸಂವಿಧಾನಕ್ಕೆ? ಮನುಸ್ಮೃತಿ, ರಾಮರಾಜ್ಯ ಅಂದ್ರೆ ಏನು? ಚಾಣಕ್ಯ ನೀತಿ. ಹಾಗಾದ್ರೆ ಈಗಿನ ಸಂವಿಧಾನ ರಾಮರಾಜ್ಯ ಇರ್ಲಿಲ್ವಾ? ಚಾಣಕ್ಯ ನೀತಿ ಇರ್ಲಿಲ್ವಾ ಇದರಲ್ಲಿ? ನೋಡಿ, ಅವರು
ಬಹಿರಂಗ ಮಾಡ್ತಿರೋಂತ ಈ ಸಂವಿಧಾನದಲ್ಲಿ ಅದು ಹೇಳಿಕೆಗಷ್ಟೇ ಚಾಣಕ್ಯ ನೀತಿ ಅನ್ನುವಂಥದ್ದು. ಆದರೆ ಮನುಸ್ಮೃತಿ ಆಧಾರಿತವಾದಂತಹ ಮತ್ತು ಇಲ್ಲಿ ಚಾತುರ್ವರ್ಣ್ಯವೇ ಅತ್ಯಂತ ಪ್ರಧಾನವಾಗಿರುವಂತಹ ವಿಚಾರ ಇದೆ. ಇಲ್ಲಿ ಚಾಣಕ್ಯ ನೀತಿ ಅಥವಾ ರಾಮರಾಜ್ಯ ಅನ್ನುವಂಥದ್ದನ್ನು ತುಂಬಾ ಗಂಭೀರವಾಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಬರುವಂತಹ ಕೆಲವು ವಿಚಾರಗಳು ಅದು ಸತ್ಯವೋ ಸುಳ್ಳು ಅನ್ನುವಂಥದ್ದಕ್ಕಿಂತಲೂ ನಾನು ಕೇಳಿರುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡೋದೇ ಆದ್ರೆ, ಶಂಭೂಕ ಒಬ್ಬ ಶೂದ್ರ. ಶಂಭೂಕ ಶೂದ್ರನಾದ ಕಾರಣ ಅವನು ತಪಸ್ ಮಾಡಲಿಕ್ಕೆ ಹಕ್ಕು ಇಲ್ಲ ಅಂತ ಹೇಳಿ ಆತನ ತಲೆಯನ್ನ ಕತ್ತರಿಸ್ತಾರೆ ಅನ್ನುವಂಥದ್ದು ನಾವು ರಾಮರಾಜ್ಯದ ಇತಿಹಾಸದಲ್ಲಿ ಕಥೆಯಲ್ಲಿ ಕೇಳಿದ್ದೇವೆ. ಹಾಗಿದ್ದರೆ ಮನುಸ್ಮೃತಿಗೆ ಪೂರಕವಾಗಿ ರಾಮನ ರಾಜ್ಯದಲ್ಲಿ ಬರುವಂತಹ ಶೂದ್ರರಿಗೆ ಅಪಮಾನ ಅಥವಾ ರಾಮನ ಮೂಲಕವೇ ಶೂದ್ರ ಶಂಭೂಕನನ್ನು ಕೊಲೆ ಮಾಡುವಂತಹ ರಾಮರಾಜ್ಯವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಿರಬಹುದು. ಸರ್, ಏಕಪತ್ನಿ ವ್ರತಸ್ಥ, ಏಕಪತ್ನಿತ್ವ, ಅವಿಭಕ್ತ ಕುಟುಂಬ ವ್ಯವಸ್ಥೆ ಪ್ರೋತ್ಸಾಹ, ಜಾತಿ ಪದ್ಧತಿ ರದ್ದು ಮಾಡ್ತೀವಿ ಅಂತೇಳಿ ಇಷ್ಟೂ ಕೂಡ ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರು ಒಪ್ಕೋತಾರ? ಏಕಪತ್ನಿ ವ್ರತಸ್ಥ, ಅವಿಭಕ್ತ ಕುಟುಂಬ ಅಂದ್ರೆ ಅವ್ರ ಕುಟುಂಬ ಮತ್ತೆ ವ್ಯವಸ್ಥೆ, ಜಾತಿ ಪದ್ಧತಿ ರದ್ದು, ಈ ಮೂರು ಅಂಶಗಳನ್ನ ಇವರು ಹೇಳ್ತಾರೆ. ಜಾತಿ ಪದ್ಧತಿ ರದ್ದು ಮಾಡೋದಕ್ಕೆ ಹೇಗೆ ರದ್ದು ಮಾಡ್ತಾರೆ? ಇವತ್ತು ನಾವು ಇಡೀ ಸರ್ಕಾರ ಇಡೀ ಒಂದು ವ್ಯವಸ್ಥೆಯಲ್ಲಿ ಜಾತಿ ಗಣತಿ ಆಗ್ಬೇಕು ಅಂತ ನಡೀತಾ ಇದೆ. ಅವಕಾಶ ಸಿಗ್ಬೇಕು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ. ಜಾತಿ ವ್ಯವಸ್ಥೆಯನ್ನು ರದ್ದು ಮಾಡ್ತೀವಿ. ಹೇಗೆ ರದ್ದು ಮಾಡ್ತಾರೆ? ಹೇಗೆ ರದ್ದು ಮಾಡಬಹುದು? ನಿಮ್ಗೂ ಗೊತ್ತಿರಲಿಲ್ಲ RS ನ ಒಳಮರ್ಮ. ಕುಮಾರಸ್ವಾಮಿಯವರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಜಾತಿ ಪದ್ಧತಿಯನ್ನ ಸಂಪೂರ್ಣ ತೆಗೆದುಹಾಕಲಿಕ್ಕೆ ಅವರ ಆತ್ಮಸಾಕ್ಷಿ ಅಂತೂ ಖಂಡಿತ ಒಪ್ಪೋದಿಲ್ಲ. ಇನ್ನ ಏಕಪತ್ನಿ ವ್ರತಸ್ಥ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ವಾಜಪೇಯಿಯವರು ಹೇಳ್ತಿದ್ರಂತೆ, ಏನು ಅಂದ್ರೆ, ನೀವು ಬ್ರಹ್ಮಚಾರಿಗಳ ಅಂತ ಕೇಳಿದರೆ ಅಲ್ಲ, ನಾನು ಅವಿವಾಹಿತ ಅಂತ ಹೇಳ್ತಾ ಇದ್ರಂತೆ. ಬ್ರಹ್ಮಚಾರಿ ಅಲ್ಲ ಅಂತ ಹೇಳ್ತಿರ್ಲಿಲ್ಲ, ಬ್ರಹ್ಮಚಾರಿ ಹೌದು ಅಂತ ಹೇಳ್ತಿರ್ಲಿಲ್ಲ, ಅವಿವಾಹಿತನಲ್ಲ ಅಂತ ಹೇಳ್ತಿದ್ರಂತೆ. ಹಾಗೆ ಇವತ್ತು ರಾಜಕಾರಣಿಗಳ ಪೈಕಿ ಎಲ್ಲರೂ ಬಹುಪತ್ನಿತ್ವ ಹೊಂದಿರುವಂತವರೇ ಇರಬಹುದು, ಆದರೆ ವಿವಾಹಿತರಲ್ಲ. ಅವರೆಲ್ಲರೂ ಏಕಪತ್ನಿ ವಿವಾಹಿತರು. ಇವತ್ತು ರಾಜಕಾರಣ ನಾವು ನೋಡಿದಾಗ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಅನೇಕರು ಅತ್ಯಾಚಾರದ ಆರೋಪಗಳನ್ನ ಗಮನಿಸಿದಾಗ ಈ ಮಾತುಗಳನ್ನ ಹೇಳಬೇಕಾಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಆರೋಪಗಳು ಬರ್ತಾ ಇದಾವಲ್ಲ ಇವತ್ತು. ಈ ಯಡಿಯೂರಪ್ಪನವ್ರ ಮೇಲೆ ಬಂದಿರೋಂಥದ್ದು ಇರಬಹುದು, ಈ ಹಿಂದೆ ಅನೇಕರ ಮೇಲೆ ಅತ್ಯಾಚಾರದ ಆರೋಪಗಳು ಬಂದಿರುವಂತಹ, ಅಥವಾ ಚುನಾವಣಾ ಒಂದು ಸಮೀಕ್ಷಾ ಒಂದು ಇದಿದೆಯಲ್ಲ, ಅದರ ಅಂಕಿಅಂಶಗಳು 48% ಅತ್ಯಾಚಾರಿಗಳು. ಇದು ಏನು ಆರೋಪ ದಾಖಲಿಸಿರುವಂಥವು. ಇನ್ನು ದಾಖಲಾಗದೆ ತೆರೆಮರೆಯಲ್ಲಿರುವಂಥವು ಅದೆಷ್ಟಿದಾವೋ. ಹಾಗಾಗಿ ಬಹುತೇಕರು ಏಕಪತ್ನಿ ವ್ರತಸ್ಥ ಈ ವಿಚಾರವನ್ನ ಆತ್ಮಸಾಕ್ಷಿಯಿಂದ ಒಪ್ಪೋರಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಮತ್ತು ಹೇಗೆ ಕುಮಾರಸ್ವಾಮಿಯವರು ಮಾತ್ರ ಅಲ್ಲ, ಎಲ್ಲ ಜಾತಿಯ ರಾಜಕಾರಣಿಗಳು ಕೂಡ ಅವರಿಗೆ ಅವರವರ ಜಾತಿ ಬೇಕು ಅನ್ನುವಂಥದ್ದಕ್ಕೆ ಕಟ್ಟು ಬಿದ್ದಿರುವಂತ ವ್ಯವಸ್ಥೆ ಇದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಯಾರು ಈ ಏನು ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಅವರೇ ಜಾತಿಯನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ, ಬಿಡೋದಿಲ್ಲ. ಇಲ್ಲಿ ನನಗೆ ಮಾತಾಡಕ್ಕಾಗ್ತಿಲ್ಲ. ಆದ್ರೂ ಈ ಗುರುಕುಲ ಪದ್ಧತಿ, ನಾವು ಇವತ್ತು ಏನೋ ಎಐ ಕಲಿತಾ ಇರೋ ಸಮಯದಲ್ಲಿ ಎಲಾನ್ ಮಸ್ಕ್ ಸ್ಟಾರ್ ಲಿಂಕ್ ನೆಟ್ವರ್ಕ್ ಇಡೀ ವರ್ಲ್ಡ್ಗೆ ಒಂದು ನೆಟ್ವರ್ಕ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುರುಕುಲ ಕಲಿಸ್ತೀವಿ, ಎಲ್ಲ ವಾಪಸ್ ಇಂಗ್ಲಿಷ್ ಕಲಿಯಕ್ ಬಿಡಲ್ಲ, ಇಂಥ ಶಿಕ್ಷಣವನ್ನ ಜಾರಿಗೆ ತರ್ತೀವಿ, ಅದೆಲ್ಲ ಅಲ್ಲಿ ಎಲ್ಲ ಮದರಸಗಳನ್ನ ಮುಚ್ತೀವಿ. ಮದರ್ಸಾಗಳನ್ನ ಮುಚ್ಚಿ
ಗುರು ಗುರುಕುಲಗಳನ್ನ ತೆಗಿತೀವಿ ಅನ್ನೋಂತ ಹೇಳುವ ಮೂಲಕವೇ ಇದು ಮತಾಂಧತೆಯ ಒಂದು ವಿಚಾರ. ಇಲ್ಲಿ ಮತಾಂಧತೆಯ ವಾಸನೆ ಕಂಡು ಬರ್ತಾ ಇದೆ. ಅಂದರೆ ಈ ಹಿಂದೂ ರಾಷ್ಟ್ರ ಸಂವಿಧಾನದ ಮುಖ್ಯ ಉದ್ದೇಶವೇ ಮುಸ್ಲಿಂ ವಿರೋಧ ಅಥವಾ ಕ್ರಿಶ್ಚಿಯನ್ ವಿರೋಧ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಆದರೆ ಕ್ರಿಶ್ಚಿಯನ್ ವಿರೋಧದ ಶಾಲೆಗಳನ್ನ ತೆಗಿತೀವಿ ಅಂತ ಅವ್ರಿಗೆ ಹೇಳಲಿಲ್ಲ. ಆದರೆ ಶಾಲೆಗಳನ್ನ ಗುರುಕುಲಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು, ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿ, ತ್ವರಿತ ನ್ಯಾಯದ ಇಲ್ಲಿ ಹಾಗಾದ್ರೆ ನಮ್ಮ ದೇಶದಲ್ಲಿ ಈಗ ಹಿಂದೂ ನ್ಯಾಯಾಂಗ, ಮುಸ್ಲಿಂ ನ್ಯಾಯಾಂಗ, ಕ್ರಿಶ್ಚಿಯನ್ ನ್ಯಾಯಾಂಗ, ಸಿಖ್ ನ್ಯಾಯಾಂಗ ಅಂತ ಇದೆಯಾ ನಮ್ಮ ದೇಶದಲ್ಲಿ? ಅದನ್ನೇ ಇಲ್ಲಿ ಮುಂದುವರೆದು ಹೇಳಬೇಕು ಅನ್ನೋದಾದ್ರೆ, ಹಾಗಿದ್ರೆ ರಾಮರಾಜ್ಯದಲ್ಲಿ ರಾಮನ ತ್ವರಿತ ನ್ಯಾಯ ಯಾವ ರೀತಿ ಇರಬಹುದು ಅನ್ನುವಂಥದಕ್ಕೆ, ಹಾಗಿದ್ರೆ ಶಂಭೂಕನ ತಲೆಯನ್ನ ಕತ್ತರಿಸಿದಂತೆ ಇವತ್ತಿನ ರಾಜಕಾರಣಿಗಳ ಮೂಲಕ ಇವರ ವಿಚಾರವನ್ನ ಒಪ್ಪದವರನ್ನ, ಅಂದ್ರೆ ಸಂಘ ಪರಿವಾರ ಅಥವಾ ಬಿಜೆಪಿಯ ವಿಚಾರಧಾರೆಯನ್ನು ಒಪ್ಪದವರನ್ನ ತಲೆ ಕತ್ತರಿಸುವಂತಹ ಸರ್ಕಾರ ತರ್ತಾರ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಶಿಕ್ಷೆ ಏನಿಲ್ಲ ಸರ್. ಅಲ್ಲಿ ಅವ್ರು ಹೇಳೋದು ವ್ಯಕ್ತಿತ್ವ ಬದಲಾವಣೆ ಶಿಕ್ಷೆ. ಅವ್ರೇನ್ ವ್ಯಕ್ತಿತ್ವ ಇದೆಯಲ್ಲ ತಿದ್ದುತ್ತಾರಂತೆ. ಸೈಕಿಯಾಟ್ರಿಸ್ಟ್ಗಳು ವ್ಯಕ್ತಿತ್ವ ಬದಲಾವಣೆ ಮಾಡ್ತಾರಂತೆ. ಅಲ್ಲ, ಅಲ್ಲಿ ವ್ಯಕ್ತಿತ್ವ ಬದಲಾವಣೆ ಅಂದ್ರೆ ಒಂದು, ನೀವು ಹಿಂದುತ್ವವನ್ನ ಒಪ್ಪಬೇಕು ಅಥವಾ ತಲೆಯನ್ನ ಕತ್ತಿಗೆ ಕೊಡಬೇಕು ಅನ್ನೋಂಥದನ್ನ ಕೊಟ್ಟಾಗ ಅನಿವಾರ್ಯವಾಗಿ ಬದುಕುಳಿಯಲು ಅವತ್ತು ಅವರು ಆ ಹಿಂದುತ್ವವನ್ನ ಒಪ್ಕೊಳ್ತಾರೆ. ಅಂದರೆ ಇದು ಅವಾಗಲೇ ನಾನು ಹೇಳಬೇಕಾದ್ರೆ ಹೇಳಿದೆ, ಇದು ಒಂದು ರೀತಿಯ ತಾಲಿಬಾನ್ ಸರ್ಕಾರ ಅಥವಾ ಭಯೋತ್ಪಾದಕ ಸರ್ಕಾರ ಬರೋದಿದೆ. ಇಲ್ಲಿ ಇನ್ನೊಂದು, ಅವರು ಈ ಚುನಾವಣೆ ಬಗ್ಗೆ ಹೇಳ್ತಾರೆ. ಇಲ್ಲಿ ನೋ ರಿಲಿಜಿಯನ್, ಯಾವ ರಿಲಿಜನ್ ಇರಲ್ಲ ಈ ದೇಶದಲ್ಲಿ. ಓಕೆ, ನೋ ಎಲೆಕ್ಷನ್, ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ಏಕ ಸದನ, ಒಂದೇ ಸದನ. ಯಾವುದೋ ಲೋಕಸಭೆ ಒಂದೇ ಮಾತ್ರ ಇರುತ್ತೆ. ಇನ್ ಯಾವ ವಿಧಾನಸಭೆಗಳು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾವುದು ಕೂಡ ಇರಲ್ಲ. ಏಕ ಸದನ, ಸಂಸದೀಯ ವ್ಯವಸ್ಥೆ, ಧರ್ಮ ಸಂಸತ್ತು, ಬೇರೆ ಯಾವ ಸಂಸತ್ತು ಇರಲ್ಲ. ಏನು ಅಧಿಕಾರ, ಯಾರಿಗೂ ಏನು ಅಧಿಕಾರ ಇರಲ್ಲ. ಅದನ್ನೇ ನಾನು ಈಗಾಗಲೇ ನಿಮ್ಮದೇ ಮಾಧ್ಯಮದಲ್ಲಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಗಣರಾಜ್ಯ ಅಂತ ಹೇಳಿದ್ರೆ, ಗಣಗಳು ಅಂದ್ರೆ 10 ಗುಂಪುಗಳನ್ನ ಸೇರಿಸಿದಂತಹ ಒಂದು ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ವಿಧಾನಸಭೆ ಚುನಾವಣೆಗಳು, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳೆಲ್ಲ ಇದಾವೆ. ಇನ್ನು ಮುಂದೆ ಇದ್ಯಾವುದೂ ಇರೋದಿಲ್ಲ. ಕೇಂದ್ರ ಸರ್ಕಾರ ಮಾತ್ರ ಇರುತ್ತೆ. ಅಲ್ಲಿ ಒಂದೇ ಒಂದು ಅಂಶದ ಕಾನೂನು ಇರುತ್ತೆ. ಆ ಕಾನೂನಿಗೆ ಒಬ್ಬ ಮುಖ್ಯಸ್ಥ ಮಾತ್ರ ಇರ್ತಾನೆ. ಜಾತಿ, ಭಾಷೆ, ಒಂದೇ ಚುನಾವಣೆ ಇತ್ಯಾದಿ ಈ ಎಲ್ಲವೂ ಕೂಡ RSS ನ ಚಿಂತನ ಗಂಗಾದಲ್ಲಿ ಉಲ್ಲೇಖಿಸಿರುವಂತೆ ಒಕ್ಕೂಟ ವ್ಯವಸ್ಥೆಯನ್ನ ನೆಲದಲ್ಲಿ ಹೂತು ಹಾಕಿ ಸರ್ವಾಧಿಕಾರದ ಒಂದು ರೀತಿಯ ರಾಜಪ್ರಭುತ್ವವನ್ನ ಸ್ಥಾಪಿಸುವುದು. ಇಲ್ಲಿ ರಾಜಪ್ರಭುತ್ವ ಅಂತ ಹೇಳಿದ್ರೆ ಅದು ಮನುಸ್ಮೃತಿಯ ರಾಜಪ್ರಭುತ್ವ. ಅಂದ್ರೆ ಮನುಸ್ಮೃತಿ ವಿಚಾರಧಾರೆ ಅಂತಂದ್ರೆ ಬ್ರಾಹ್ಮಣ್ಯ ಅಂದ್ರೆ 4 ವರ್ಣಗಳು ಅಥವಾ 4 ವರ್ಗಗಳು. ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಒಂದು ವ್ಯವಸ್ಥೆ ಯಾಕೆ ತರ್ತಾ ಇದ್ದಾರೆ ಅಂತ ಹೇಳಿದರೆ, ಈಗಾಗಲೇ ಈ ಉತ್ತಮರು ಅಥವಾ ಮೇಲ್ವರ್ಗದವರು ಅನ್ಕೊಂಡಿರುವಂತವರ ಮನೆಯ ಜೀತ ಮಾಡ್ಲಿಕ್ಕೆ, ಗುಲಾಮಗಿರಿ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ಅವ್ರ ಮನೆಯ ಕೆಲಸಗಳನ್ನ ಅವರೇ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೊಂದೇ ಸಮಸ್ಯೆ ಅವರಿಗೆ ನೋವಾಗಿರೋದು. ಈ ಕಾರಣದಿಂದಾಗಿ ಈಗಾಗಲೇ ನಾನು ಮೊನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಶಿಕ್ಷಣ ಅಥವಾ ನ್ಯಾಯಾಂಗ ಅಥವಾ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡದೆ ಕೇವಲ ಕೆಲವರು ಹುದ್ದೆಗಳನ್ನ ಮಾತ್ರ ಇಟ್ಕೊಂಡು ನಡೆಸ್ತಾ ಇರುವಂತಹ ಇದರ ಹಿಂದೆ ಇರುವಂತ ಸಂಚು
ಈಗ ಇರುವಂತಹ ಈ ಬುದ್ಧಿವಂತರನ್ನ ತುಳಿದು ಹಾಕಬೇಕು, ಆ ಬುದ್ಧಿವಂತಿಕೆಯನ್ನ ನಿರ್ನಾಮ ಮಾಡಬೇಕು ಅನ್ನುವಂಥದ್ರ ಮುಂದುವರೆದ ಭಾಗವೇ ಈ ಹಿಂದೂ ರಾಷ್ಟ್ರ ಸಂವಿಧಾನ. ಸುಳ್ಳು ಮತ್ತೆ ಇನ್ನೊಂದು ಹೇಳ್ತಾರೆ ಸರ್, ಸುಳ್ಳು ಆರೋಪ ಮಾಡುವವರಿಗೂ ಶಿಕ್ಷೆ ಅಂತ ಹೇಳಿ. ಅಂದ್ರೆ ಇವ್ರು ಸುಳ್ಳು ಆರೋಪ ಮಾಡ್ತಾ ಇದಾರೆ ಅಂತೇಳಿ ಶಿಕ್ಷೆ ಕೊಡೋಕೊಂದು ಆಪ್ಷನ್ ಇಟ್ಕೊಂಡಿದ್ದಾರೆ. ಯಾರ್ಯಾರು ಇವ್ರ ವಿರುದ್ಧ ಮಾತನಾಡ್ತಾರೋ, ಯಾರ್ಯಾರು ವಿರುದ್ಧ ಧ್ವನಿ ತೆಗಿತಾರೋ, ನಾನಾಗ್ಬೋದು ನೀವಾಗ್ಬೋದು, ಇಂತ ಯಾರ್ಯಾರು ಅವ್ರಿಗೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಿಕ್ಷೆ ಕೊಡೋಕೆ ಅವಕಾಶ ಇಟ್ಕೊಂಡಿದ್ದಾರೆ. ಅದೇ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇಲ್ಲಿ. ಈಗ ಸುಳ್ಳು ಹೇಳುವವನೇ ಸತ್ಯವಂತ. ಅಂದ್ರೆ ಬೆತ್ತಲೆ ಜಗತ್ತಿನಲ್ಲಿ ಬಟ್ಟೆ ಹಾಕೊಂಡವನೇ ಏನೋ ಅವಮಾನಿತ ಅನ್ನೋ ರೀತಿಯಲ್ಲಿ ಸುಳ್ಳಿನ ಈ ಜಗತ್ತಿನಲ್ಲಿ, ಅಂದ್ರೆ ಸುಳ್ಳು ಬಿತ್ತನೆ ಮಾಡ್ತಾ ಇರುವಂತಹ RSS ರಾಷ್ಟ್ರೀಯ ಸುಳ್ಳರ ಸಂಘದ ಮುಂದೆ ಮತ್ತೊಬ್ಬ ಏನಾದ್ರೂ ಸತ್ಯ ಹೇಳಿದರೆ ಅವನು ಆರೋಪಿ ಅಥವಾ ಶಿಕ್ಷಾರ್ಹ ಅಪರಾಧಿ, ಈ ದಿಕ್ಕಿನಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಸತ್ಯವನ್ನ ಸತ್ಯ ಅಂತ ಒಪ್ಪಿಕೊಳ್ಳುವ ಮಾನಸಿಕತೆ ಆಗಲಿ ಅಥವಾ ಅದನ್ನ ಹೊರಗಲ್ಲಿಗೆ ಹಚ್ಚಿ ಯೋಚನೆ ಮಾಡುವಂತಹ, ವಿಮರ್ಶೆ ಮಾಡುವಂತಹ ನೈತಿಕತೆಯಾಗಲಿ ಇಲ್ಲದ ಒಂದು ಸರ್ವಾಧಿಕಾರದ ಸಿದ್ಧಾಂತವೇ ಹಿಂದೂ ರಾಷ್ಟ್ರ ಸಿದ್ಧಾಂತ. ಇಲ್ಲಿ ಇನ್ನೊಂದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಏನ್ ಹೇಳ್ತಾರೆ ಅಂದ್ರೆ, ಗುರುಕುಲ ಪದ್ಧತಿ ಆಯ್ತು, ವೇದಾಧ್ಯಯನ ಮಾಡಿದವರು ಮಾತ್ರ ಅಭ್ಯರ್ಥಿ ಆಗ್ಬೇಕು. ಕಾಮರಾಜ್, ತಮಿಳುನಾಡಿನ ಮುಖ್ಯಮಂತ್ರಿ ಕಾಮರಾಜ್, ಅವರು ಇಡೀ ಏನೂ ಓದಿರ್ಲಿಲ್ಲ. ಅವರು ಎಂತ ಆಡಳಿತವನ್ನ ಕೊಟ್ಟರು. ಇವತ್ತು ಇವ್ರಿಗೆ ವೇದಾಧ್ಯಯನ ಮಾಡಿದರೆ ಅಭ್ಯರ್ಥಿ ಆಗ್ಬೇಕು. ಯಾಕೆ ವೇದಾಧ್ಯಯನ ಮಾಡಿದ್ರೆ ಯಾಕೆ ಅಭ್ಯರ್ಥಿ ಆಗ್ಬೇಕು ಸರ್? ಅದರ ಅವಶ್ಯಕತೆ ಆದ್ರೂ ಏನಕ್ಕೆ ಅನ್ನುವಂಥದ್ದು ಬೇಕಿದೆ. ಈಗ ಹಿಂದೆ ಹಾಗಿದ್ದರೆ ರಾಮರಾಜ್ಯದ ಕಲ್ಪನೆಯನ್ನು ಇಟ್ಕೊಂಡಿರುವಂತಹ ಇವರು, ರಾಮ ಏನ್ ಓದಿದ್ದ ಆಗಿದ್ರೆ, ಅವನು ಯಾವ ಡಿಗ್ರಿ ಓದಿದ್ದ, ಯಾವ ವೇದಾಧ್ಯಯನ ಮಾಡಿದ್ದಾಗಿದ್ರೆ, ಹಾಗಿದ್ರೆ ಅವರು ವೇದಾಧ್ಯಯನ ಮಾಡದ ಕಾರಣ ಆತ ಕೇವಲ ಕ್ಷತ್ರಿಯನಾಗಿದ್ದು ಬಿಲ್ಲು ವಿದ್ಯೆ ಅಂದ್ರೆ ಯುದ್ಧ ವಿದ್ಯೆಗಳನ್ನಷ್ಟೇ ಕಲ್ತಿದ್ದ. ಹಾಗಿದ್ರೆ ಇವನ ರಾಮರಾಜ್ಯ ಅಂತ ಹೇಗೆ ಹೇಳ್ತಾರೆ, ಯಾಕೆ ಹೇಳ್ತಾರೆ? ಈ ಪ್ರಶ್ನೆಯು ಬರುತ್ತೆ. ಆದ್ರೆ ಇವತ್ತು ಪ್ರತಿಯೊಂದು ವಿದ್ಯಾಭ್ಯಾಸದ ಅಂದ್ರೆ ಬೇಕಾದ್ರೆ ಅವರೊಂದು ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರವನ್ನು ಓದಿರಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ದಿದ್ರೆ ಅದಕ್ಕೇನೋ ಒಂದು ಅರ್ಥ ಇರ್ತಿತ್ತು. ಆದ್ರೆ ವೇದಾಧ್ಯಯನ ಅಂತ ಪೌರನೀತಿ ಓದಿರ್ಬೇಕು. ಪೌರರ ಹಕ್ಕುಗಳೇನು, ಕರ್ತವ್ಯಗಳೇನು, ಸರ್ಕಾರದ ಕರ್ತವ್ಯ ಏನು, ಅವ್ರಿಗೆ ಏನ್ ನಾವು ಕೊಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಆದ್ರೆ ಅದನ್ನ ಬಿಟ್ಟು ಇವರು ವೇದಾಧ್ಯಯನ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದ್ ಕಡೆ ಈ ಹಿಂದೆ ಹೇಳಿದ್ರು. ಏನಂದ್ರೆ ನಾವೆಲ್ಲರೂ ಕೂಡ ಧರ್ಮದ ಅಂದ್ರೆ ಸ್ವಾಮೀಜಿಗಳಿಗೆ ಬೆಲೆಯನ್ನ ಕೊಡುವಂಥದ್ದಾಗ್ಬೇಕು ಅಂತ ಹೇಳಿ ತುಂಬಾ ಹಿಂದೆ ಬಂದ ಒಂದೂವರೆ ವರ್ಷದ ಹಿಂದೆ ಹೇಳಿದ್ರು. ಸುಮಾರು 2 ವರ್ಷ ಆಯ್ತು. ಆಗ ಹೇಳಿದ್ರು, ಸ್ವಾಮೀಜಿಗಳಿಗೆ ನಾವು ಗೌರವವನ್ನ ಕೊಡಬೇಕು, ಆಧ್ಯಾತ್ಮಕ್ಕೆ ಹೆಚ್ಚಿನ ಹೊತ್ತು ಕೊಡಬೇಕು. ಅಂದ್ರೆ ಇದರ ಅರ್ಥ ಮೌಢ್ಯತೆಯ ಕಡೆಗೆ ನಮ್ಮನ್ನ ತಿರುಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಮೌಢ್ಯ, ಪೂಜೆ, ಹೋಮ, ಹವನ, ಇದರಲ್ಲಿ ನಾವು ಅಲ್ಲೇ ನರಳಿ, ಅಲ್ಲೇ ಬಿದ್ದು, ಅಲ್ಲೇ ಹೊರಳಾಡಿ ಸಾಯಬೇಕು. ಆ ಒಂದು ಚಿಂತನೆಯನ್ನ RSS ಮತ್ತೆ ಸಂಘ ಪರಿವಾರ ಮಾಡ್ತಾ ಇದೆ. ಅದಕ್ಕೆ ಸೂತ್ರಧಾರರು ಯಾರು ಅಂತ ಹೇಳಿದ್ರೆ ಮುಂದೆ ನಿಂತು ಮುಖ ಕೊಟ್ಟಂತವರು ಸ್ವಾಮೀಜಿಗಳು. ಹಾಗಾಗಿ ಇದನ್ನ ಕುಂಭಮೇಳದ ಧರ್ಮ ಸಂಸತ್ನಲ್ಲಿ ಫೆಬ್ರವರಿ 3ನೇ ತಾರೀಕು ಬಿಡುಗಡೆ ಮಾಡೋರಿದ್ದಾರೆ. ಇಲ್ಲಿ ಒಂದು ನಿಮಿಷ, ಜೈನರು ಹಿಂದೂಗಳು, ಜೈನರು, ಸಿಖ್ಖರಿಗೆ, ಬೌದ್ಧರಿಗೆ ಮಾತ್ರ ಮತದಾನ ಹಕ್ಕು. ಉಳಿದವರಿಗೆ ಯಾರಿಗೂ ಮತದಾನ ಹಕ್ಕಿಲ್ಲ. ಬೇರೆ ಯಾರು ಮತದಾನ, ಅದೇ ಕ್ರಿಶ್ಚಿಯನ್ ಮತ್ತೆ ಮುಸಲ್ಮಾನರಿಗೆ ಮತದಾನದ ಹಕ್ಕಿಲ್ಲ. ಸೊ ಅಂದ್ರೆ ಇಡೀ ಇವರ ವಿರುದ್ಧ ಇವರ ಹೋರಾಟ, ಇವರ ಯೋಗ್ಯತೆ ಇಷ್ಟೇ. ಇವರು ಯಾರು ದ್ವೇಷಿ, ಇವರ ಶತ್ರುಗಳು ಯಾರು ಅಂದ್ರೆ ಮುಸ್ಲಿಮರು ಮತ್ತೆ ಕ್ರಿಶ್ಚಿಯನರು. ಇಲ್ಲಿ ಯಾರೋ ಹೇಳ್ತಾನೆ, ಆನಂದ ಸ್ವರೂಪ ಶಾಂಭವಿ ಪೀಠಾಧೀಶರ ಈ ಮಹಾನುಭಾವ ಹೇಳ್ತಾನೆ, ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಆ ಧರ್ಮದ ಜನರು ಸ್ವತಂತ್ರವಾಗಿ ಈ ದೇಶದಲ್ಲಿ ಬದುಕಬಹುದು ಅಂತ ಹೇಳಿ. ಮತದಾನದ ಹಕ್ಕೇ ಇಲ್ಲ ಅಂದ್ಮೇಲೆ ಅವ್ರೇನವ್ರು ಗುಲಾಮ್ರ, ಪ್ರಾಣಿಗಳ, ಪಕ್ಷಿಗಳ, ಏನವರು? ಇಲ್ಲಿ ಮತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬೇರೆಯವರಿಗೂ ಹೇಳ್ತಿದ್ರು, ಅದರ ಜೊತೆಗೆ
ಬೌದ್ಧರು, ಸಿಖ್ಖರು, ಜೈನರು ಇವ್ರಿಗೂ ಕೂಡ ಮತದಾನದ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದರು. ಅಕಸ್ಮಾತ್ ಹೇಳಿದರೆ ಅಂಬೇಡ್ಕರ್ ವಿಚಾರಧಾರೆಯ ಸುಮಾರು ಪ್ರತಿಶತ 50ರಷ್ಟು ಅಂದ್ರೆ ಅಲ್ಪಸಂಖ್ಯಾತ ದಲಿತ ಜನರು ಇದಾರಲ್ಲ, ಅಂದ್ರೆ ಕ್ರಿಶ್ಚಿಯನ್, ಮುಸಲ್ಮಾನ ಮತ್ತೆ ದಲಿತರು ಸೇರಿದ್ರೆ 50% ಆ ಜನಾಂಗ ಇದ್ದಾರೆ. ಹಾಗಾಗಿ ದಲಿತರು ದೂರ ಹೋದ್ರೆ ಇವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ದಲಿತರು ಅತಿ ಹೆಚ್ಚು ಜನರನ್ನ ಈಗ ಬುದ್ಧನ ಬೆಂಬಲಿಗರಾಗ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೌದ್ಧಿಸಂ ಅನ್ನ ಹೊರಗಡೆ ಇಡುವಂತ ಕೆಲಸವನ್ನ, ಅಂತಹ ಧೈರ್ಯವನ್ನ ತೋರ್ಲಿಲ್ಲ. ಅಕಸ್ಮಾತ್ ಅದನ್ನ ತೋರಿದಿದ್ರೆ ಇಷ್ಟೊತ್ತಿಗೆ ಇದು ಇನ್ನಷ್ಟು ಕೆಂಡ ಆಗ್ತಿತ್ತು. ಆದ್ರೆ ಇನ್ನು ಕೆಲವು ಜನರಿಗೆ ತಲುಪಿಲ್ಲ. ಆದರೆ ಈ ವಿಚಾರವನ್ನ ಕರ್ನಾಟಕದ ಒಬ್ಬ ರಾಜಕಾರಣಿ ತಮ್ಮ ಫೇಸ್ಬುಕ್ ನಲ್ಲಿ ಭಾರಿ ದೊಡ್ಡದಾಗಿ ಒಂದು ಲೇಖನವನ್ನ ಬರೆದಿದ್ದಾರೆ. ಆದ್ರೆ ನಾವು ಜಾಗೃತರಾಗಬೇಕಾಗಿದೆ, ಬೀದಿಗೆ ಬರಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ ಅನ್ನೋ ವಿಚಾರವನ್ನ ಅವರು ಹಂಚಿಕೊಂಡಿದ್ದಾರೆ. ಇಲ್ಲಿ 51 ಕ್ಷೇತ್ರದಲ್ಲಿ 10 ಲಕ್ಷ ಜನ ಇರ್ತಾರೆ. ಒಂದು ಕ್ಷೇತ್ರದಲ್ಲಿ 10 ಲಕ್ಷ ಜನ, 20 ಲಕ್ಷ ಜನ ಇರ್ತಾರೆ. ಅಲ್ಲಿ 50,000 ಜನ ಸೈನ್ ಹಾಕ್ಬಿಟ್ರೆ ಅವ್ರನ್ನ ವಾಪಸ್ ಕರ್ಸ್ಬೋದು. ಅಂದ್ರೆ ಅವನು ಸಂಸದ ಏನಾಗಿರ್ತಾನೆ ಅವನನ್ನು ರದ್ದು ಮಾಡ್ಬಿಡ್ಬೋದು. ಬಹಳ ಸುಲಭ. ಇದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅದು ಈಗಾಗಲೇ ನಮ್ಮಲ್ಲೂ ಕೂಡ ಇದೆ. ಒಟ್ಟು ಮತದಾರರ ಸಂಖ್ಯೆಯ 50ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಸೇರಿ ಅವರನ್ನ ಹಿಂದಕ್ಕೆ ತಗೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಈಗಾಗಲೇ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗೆ ಅದು ಇದೆ, ಸೀಮಿತವಾಗಿದೆ. ಉಳಿದ ಎಲ್ಲದಕ್ಕೂ ಮಾಡೋದಕ್ಕೆ ಸುಲಭ ಅಲ್ಲ, ಅಷ್ಟು ಜನ ಒಟ್ಟಿಗೆ ಸೇರ್ಲಿಕ್ಕಾಗಲ್ಲ. ಮತ್ತೆ ಅದು ಪ್ರಾಕ್ಟಿಕಲ್ ಅಲ್ಲ ಅನ್ನೋಂಥ ಕಾರಣದಿಂದಾಗಿ ಆ ವ್ಯವಸ್ಥೆ ಮೇಲ್ಗಡೆಗಿಲ್ಲ. ಆದ್ರೆ ಗ್ರಾಮ ಸಭೆಗಳಲ್ಲಿ ಒಟ್ಟಿಗೆ ಅಷ್ಟು ಜನ ಸೇರಿ ಅವರನ್ನ ಏನು ಜನಪ್ರತಿನಿಧಿಯಿಂದ ಕಿತ್ತು ಹಾಕೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ MLA ಅಥವಾ MP ಗೆ ಮಾಡುವುದು ಅಷ್ಟು ಸುಲಭದ ಮಾತು ಆಗೋದಿಲ್ಲ. ಎಸ್ ಸರ್, ಇದುವರೆಗೂ ಮಾತಾಡಿದ್ದು ನಾವು ಬರೀ ಪೀಠಿಕೆ ಆಯ್ತು. ಈಗ ಕೊನೆ ಭಾಗಕ್ಕೆ, ಮುಖ್ಯ ವಿಷಯ ಮತ್ತು ಕೊನೆ ಪಾಯಿಂಟ್. ಇದನ್ನ ಯಾವತ್ತೂ ಸಂಸತ್ತಲ್ಲಿ ಇದನ್ನ ಒಪ್ಸಕ್ಕಾಗಲ್ಲ. ಸಂಸತ್ತಲ್ಲಿ ಇದನ್ನ ಇವರು ಜಾರಿಗೆ ತರಕ್ಕಾಗಲ್ಲ. ಈಗ ಇವ್ರಿಗಿರೋ ದಾರಿ ಒಂದೇ. ಈಗ ನಾಳೆ ಇನ್ನೇನು 5ನೇ ತಾರೀಕು 3ನೇ ತಾರೀಕು ಇದು ಮಂಡನೆ ಆದ ನಂತರ ದೆಹಲಿಯ ಚುನಾವಣೆ ಚುನಾವಣೆ ನಡೆಯುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಈಗಾಗಲೇ ರಾಷ್ಟ್ರಪತಿಗಳು ಘೋಷಣೆ ಮಾಡಿದರೆ ಈ ದೇಶದಲ್ಲಿ 1 ನೇಷನ್ 1 ಎಲೆಕ್ಷನ್ ಅಂತ ಹೇಳಿ. ಬಹುಶಃ ಒನ್ ಎಲೆಕ್ಷನ್, ಅದೇ ಲಾಸ್ಟ್ ಎಲೆಕ್ಷನ್. ಈ ದೇಶದಲ್ಲಿ ಮತ್ತೆ ಯಾವತ್ತೂ ಎಲೆಕ್ಷನ್ ನಡೆಯಲ್ಲ. ಆ ರೀತಿಯ ಒಂದು ವ್ಯವಸ್ಥೆಯನ್ನು, ಅಂದ್ರೆ ತಕ್ಷಣವೇ ಸರ್ಕಾರವನ್ನ ವಜಾ ಮಾಡಿ, ತುರ್ತು ಪರಿಸ್ಥಿತಿ ಹೇರಿ, ಇಡೀ ಒಂದು ವ್ಯವಸ್ಥೆಯನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಂಡು ಈ ದೇಶದಲ್ಲಿ ಸಂವಿಧಾನ ಸರ್ವವನ್ನು ಕಿತ್ತಾಕಿ ಈ ಸಂವಿಧಾನವನ್ನು ಜಾರಿಗೆ ತಂದು ಎಲ್ಲ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಸಂಚು ನಡೀತಾ ಇದೆ. ಆದ್ರೆ ನಾವೆಲ್ಲ ಸುಮ್ಮನೆ ಕೂತಿದೀವಿ, ಸುಮ್ಮನೆ ನಾಡ್ತಾ ಇದೀವಿ. ಜೈ ಭಾರತ್ ಅಥವಾ ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತು ನಾವು ಘೋಷಣೆ ಕೂಗ್ತಾ ಇದೀವಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ತ್ರಿವರ್ಣ ಧ್ವಜದ ಬದಲು ಹಿಂದುತ್ವ ಧ್ವಜವನ್ನ ನಾವು ಸರ್ಕಾರಿ ಕಾರ್ಯಕ್ರಮ ತರ್ತಾ ಇದೀವಿ. ಅಧಿಕಾರಿಗಳು ಕುತ್ಕೊಂಡು ನೋಡ್ತಾ ಇದೀವಿ, ಜಡ್ಜ್ಗಳು ನೋಡ್ತಾ ಕುತ್ಕೊಂಡಿದೀವಿ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಅನ್ಸುತ್ತೆ ನಮ್ಮ ದೇಶಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ, ಈ ವ್ಯವಸ್ಥೆಗೆ. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಹೋಗಿ ಕೋಮು ಪ್ರಚೋದನೆ ಕೊಡುವಂತಹ ಭಾಷಣ ಮಾಡಿರುವಂಥದ್ದು ಈಗಾಗಲೇ ನಾವು ಕೇಳಿದ್ದೀವಿ. ಅಂತಹದರ ಮಧ್ಯದಲ್ಲಿ ಫೋಟೋ ಅಥವಾ ಜೈ ಶ್ರೀರಾಮ್ ಇದೇನು ಭಾರಿ ದೊಡ್ಡದಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲವೂ ಕೂಡ ಅಲ್ಲಲ್ಲೇ ಟೆಸ್ಟ್ ಡೋಸ್ ಮಾಡ್ತಾ ಇದ್ದಾರೆ. ಆ ಟೆಸ್ಟ್ ಡೋಸ್ ಈಗಾಗಲೇ ಸಂವಿಧಾನ ಬದಲಿಸ್ತೀವಿ, ರಾಷ್ಟ್ರಧ್ವಜ ಬದಲಿಸ್ತೀವಿ, ಸಂವಿಧಾನ ನಮಗೆ ಬೇಕಾದ ಗೌರವಿಸುವಂಥದ್ದು ಸಂವಿಧಾನ ಬೇಕು ಇತ್ಯಾದಿ ಎಲ್ಲ ಹೇಳಿ ಸಂವಿಧಾನ ಕರ್ತೃ ಅಂಬೇಡ್ಕರ್ ಅವರನ್ನ ಅಪಮಾನಿಸಿ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಇದು ನಮ್ಮ ಸಂವಿಧಾನ ಅನ್ನೋಂಥ ಘೋಷಣೆ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದೆ. ಈ ಕಾಲಘಟ್ಟದಲ್ಲಿ ಅವರು ಈ ಸಂವಿಧಾನವನ್ನ
ಸಂಸತ್ತಿನಲ್ಲಿ ಇಟ್ಟು ಒಪ್ಕೊಳ್ಬೇಕು ಅಂತ ಯಾವುದೇ ಮಂಡನೆ ಮಾಡೋದಿಲ್ಲ. ಆದರೆ ಇದನ್ನ ಹೇರ್ತಾರೆ. ಇದು ನಮ್ಮ ಸಂವಿಧಾನ, ಇದಕ್ಕೆ ತಕ್ಕಂತೆ ನೀವು ನಡೆದುಕೊಳ್ಳಬೇಕು ಅನ್ನುವಂತಹ ಹೇರಿಕೆಯನ್ನ ಮಾಡ್ತಾರೆ. ಈಗ ನಾವು ಒಪ್ಪಿರುವ ಸಂವಿಧಾನ ನಮ್ಮೆಲ್ಲರಿಗೂ ಸಮಾನ ಹಕ್ಕು ಮತ್ತೆ ಕರ್ತವ್ಯಗಳು, ಸಮಾನವಾದಂತಹ ಕಾನೂನು ಕಾಯ್ದೆಗಳಿರೋದ್ರಿಂದ ಇದನ್ನ ನಮಗೆ ನಾವೇ ಒಪ್ಕೊಂಡಿದೀವಿ. ಆದ್ರೆ ಇದನ್ನ ಅವರು ಹೇರ್ತಾರೆ. ಅದು ಹೇರಬೇಕು ಅನ್ನೋದಾದ್ರೆ ಅವರ ಕೈಯಲ್ಲಿ ಬಲ ಅಥವಾ ಶಕ್ತಿ ಇರುತ್ತೆ. ಆ ಶಕ್ತಿ ಯಾವುದು ಅಂದ್ರೆ ಇವತ್ತು ಸರ್ಕಾರದಲ್ಲಿರುವಂತಹ ಯಾವ ಒಂದು ಸೈನಿಕ ಅಥವಾ ಪೊಲೀಸ್ ಈ ಶಕ್ತಿಯನ್ನೇ ಬಳಸ್ಕೊಂಡು, ಹೇಗೆ ಈ ಹಿಂದೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಅಂತ ಕೇಳ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಈಗ ಈ ಒಂದು ವ್ಯವಸ್ಥೆಯನ್ನ ಹೇರುವ ಸಾಧ್ಯತೆಗಳೇ ಹೆಚ್ಚು. ಹಾಗಾಗಿ ದೆಹಲಿ ಚುನಾವಣೆ ನಡೀಬಹುದು, ನಡೆದ್ರು ಘೋಷಣೆ ಆಗಬಹುದು, ಆದ್ರೂ ಆಗದೆ ಇರಬಹುದು. ಇದು ಏನೇ ಆದರೂ ಇವತ್ತಲ್ಲ ನಾಳೆ, ಅಂದ್ರೆ ಇನ್ನು 3 ತಿಂಗಳಲ್ಲ 6 ತಿಂಗಳಾಗ್ಲಿ ಅಥವಾ 6 ವರ್ಷ ಆಗ್ಲಿ, ಅವರು ಈ ಸಂವಿಧಾನವನ್ನ ಹಂತ ಹಂತವಾಗಿ ಆದರೂ ಬದಲಾಯಿಸಿ ಅದನ್ನ ಈ ದೇಶದ ಜನತೆಯ ಮೇಲೆ ಹೇರುವ ಸಾಧ್ಯತೆಗಳು ಇದೆ. ಈ ದೇಶಕ್ಕೆ ಸಂವಿಧಾನವನ್ನ ಹೇರ್ತಾರೆ, ಹಿಂದೂ ರಾಷ್ಟ್ರ ಸಂವಿಧಾನ ಅಂತ ಹೇಳಿ. ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದಂತಹ ಸಂಗತಿ ಇದೆ. ಅದು ಈಗಾಗಲೇ ಸಂಘ ಪರಿವಾರದ ಅನೇಕ ಕಡೆ ವೆಪನ್ ಟ್ರೈನಿಂಗ್, ಬಂದೂಕು ಶಸ್ತ್ರಾಸ್ತ್ರಗಳ ತರಬೇತಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಅರ್ಥ ದೇಶದಲ್ಲಿ ಮುಂದೆ ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬೀದಿ ಕಾಳಗ ಆಗೋದಿದೆ. ಈ ಬೀದಿ ಕಾಳಗದಲ್ಲಿ ಯಾರು ಶಸ್ತ್ರಾಸ್ತ್ರ ಹೊಂದಿದರೆ ಅವರು ಕಡಿದಾಡ್ಕೊಂಡು ಬಡದಾಡ್ಕೊಂಡು ಕಚ್ಚಾಡ್ಕೊಂಡು ಸಾಯ್ಬಹುದು. ಆದರೆ ಯಾರ ಕೈಗೆ ತ್ರಿಶೂಲವನ್ನ ಕೊಟ್ಟರೋ ಅವರು, ತ್ರಿಶೂಲ ಹಿಡಿದವರೆಲ್ಲರೂ ಶೂದ್ರರು, ಕೊಟ್ಟವರೆಲ್ಲರೂ ಕೂಡ ಬ್ರಾಹ್ಮಣ್ಯದ ಒಂದು ವೈದಿಕ ಸಂಪ್ರದಾಯದವರು. ಹಾಗಾಗಿ ಈ ಮುಂದೆ ಈ ದೇಶದಲ್ಲಿ ಒಂದು ರೀತಿಯ ಬೀದಿ ಕಾಳಗ, ಬೀದಿಯಲ್ಲಿ ಬೆಂಕಿ ಈ ರೀತಿ ಆಗಿ ಅದರ ನಂತರ ಈ ಒಂದು ಸಂವಿಧಾನವನ್ನು ಅಳವಡಿಸುವ, ಅಂದ್ರೆ ಧರ್ಮಕ್ಕಾಗಿ ನಡೆದ ಯುದ್ಧದಲ್ಲಿ, ಧರ್ಮಕ್ಕಾಗಿ ನಡೆದ ಕಾಳಗದಿಂದ ನಾವು ಧರ್ಮ ಸ್ಥಾಪನೆಗೆ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ಅಳವಡಿಸ್ಕೊಂಡಿದೀವಿ ಅನ್ನುವಂಥ ಘೋಷಣೆಯನ್ನ ಮಾಡುವಂತ ಸಾಧ್ಯತೆಗಳು ಹೆಚ್ಚು. ಎಸ್, ಯಾವ ಮಹಾತ್ಮ ಗಾಂಧಿ ಅಹಿಂಸೆಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು, ಆ ಅಹಿಂಸೆಯಿಂದ ನಾನು ಅವ್ರನ್ನ ಕೊಲ್ತಾ ಇದ್ದೀನಿ ಅಂತ ಹೇಳಿ ಗೋಡ್ಸೆ ಹೇಳ್ದ. ಅಹಿಂಸೆಯನ್ನು ಕೊಂದ, ಗಾಂಧಿಯನ್ನು ಕೊಂದ. ಇವತ್ತು ಅದೇ ಅಹಿಂಸೆಯನ್ನು ನಮ್ಮ ದೇಶದಲ್ಲಿ ಕೊಲ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಗಾಂಧಿ ಅಹಿಂಸೆ ಕೊಂದ್ರು, ಹಾಗೆ ದೇಶದ ಅಂಬೇಡ್ಕರ್ ಸಂವಿಧಾನ ಅಂತ ಕೊಂದಿದ್ದಾರೆ ಇವತ್ತು. ಇನ್ನು ಕೆಲವೇ ದಿನ ಹನುಮೇಗೌಡರು ಹೇಳಿದಾಗೆ ಬೀದಿ ಕಾಳಗ ನಡೆಯುತ್ತೆ. ಎಚ್ಚರಿಕೆ, ಎಚ್ಚೆತ್ಕೊಳ್ಳಿ ಪತ್ರಕರ್ತರೇ, ಮಾಧ್ಯಮದವರೇ, ಬೆಚ್ಚಗೆ ಮಲ್ಕೊಂಡಿದ್ದೀರಾ, ಎಚ್ಚೆತ್ಕೊಳ್ಳಿ. ನೀವು ನಿಮ್ಮ EMI ಕಟ್ಕೊಂಡು, ಸಂಬಳ ತಗೊಂಡು, ಪ್ರಶಸ್ತಿ ತಗೊಂಡು, ಕತ್ತಿಗೆ ಹಾರ ಹಾಕೊಂಡು, ಶುಭಾಶಯ ಹೇಳ್ಕೊಂಡು ಗ್ರೂಪ್ಗಳಲ್ಲಿ ಮಲ್ಕೊಂಡಿದ್ದೀರಾ, ಎಚ್ಚೆತ್ಕೊಳ್ಳಿ. ಶಸ್ತ್ರಾಸ್ತ್ರ ಹೋರಾಟ ನಡೆಯುತ್ತೆ ದೇಶದಲ್ಲಿ, ಧರ್ಮ ಸ್ಥಾಪನೆಗಾಗಿ, ಸಂವಿಧಾನ ಬದಲಾವಣೆಗಾಗಿ, ಸಂಸತ್ತಿಗಾಗಿ. ಎಚ್ಚೆತ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ.